ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದನಂತಾರ್ಯ ಮಹಾಗುರವೇ ನಮಃ. ಶ್ರೀಮದ್ವರವರಮುನೆಯೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಅಂದರೆ ಅದು ಎಲ್ರಿಗೂ ಗೊತ್ತು, ಲೋಕಪ್ರಸಿದ್ಧಿ. ಬೆಳಗಿನ ಜಾವ ಸಂಜೆ ಎಷ್ಟೋ ಮನೆಗಳಲ್ಲಿ ಪ್ರತಿದಿನವೂ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾರೆ. ಆದರೆ ಅದರ ಅರ್ಥಗಳು ನಾವು ತಿಳ್ಕೋಬೇಕು. ಪ್ರತಿಯೊಂದು ತಿರುನಾಮಕ್ಕೂ ಒಂದು ಅದ್ಭುತವಾದ ಅರ್ಥ ಇದೆ. ಸ್ವಾಮಿ ಪರಾಶರ ಭಟ್ಟರು ಭಗವದ್ಗುಣ ದರ್ಪಣ ಎಂಬುವ ಒಂದು ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅದರ ಪ್ರಕಾರ ಅವರು ಅರ್ಥಗಳನ್ನು ಹೇಳಿದ್ದಾರೆ. ಆ ಅರ್ಥಗಳನ್ನು ನಾವು ಜ್ಞಾಪಕ ಇಟ್ಕೋಬೇಕು ಅಂದರೆ ಅದಕ್ಕೆ ಒಂದು ಕಥೆ ಸಹಾಯ ಇದ್ದರೆ ನಮಗದು 100% ಯಾವಾಗಲೂ ಜ್ಞಾಪಕ ಇರುತ್ತೆ. ಇವತ್ತು ಮೊದಲನೇ ತಿರುನಾಮ ವಿಶ್ವಃ ಎಂಬ ತಿರುನಾಮಕ್ಕೆ ಒಂದು ಕಥೆಯೊಡನೆ ಅದರ ಅರ್ಥವನ್ನು ಅನುಭವಿಸೋಣ. ವಿಶ್ವಃ ಅಂದರೆ ಭಗವಂತ ಶ್ರೀಮನ್ನಾರಾಯಣ ಪರಿಪೂರ್ಣನಾದವನು ಅಂತ. ಭಗವಂತನಿಗೆ ಎಷ್ಟೊಂದು ಕಲ್ಯಾಣ ಗುಣ ಇದೆ ಅಲ್ವಾ, ಅಸಂಖ್ಯೇಯ ಕಲ್ಯಾಣ ಗುಣ ನಿಧೆ ಅಂತ ಸ್ವಾಮಿ ರಾಮಾನುಜರು ಹೇಳ್ತಾರೆ. ಅವರಿಗೆ ಸ್ವಾಮಿತ್ವ, ಸೌಶೀಲ್ಯ, ಸೌಲಭ್ಯ ಮತ್ತು ಸ್ವರೂಪ, ರೂಪ, ಗುಣ ಎಲ್ಲದರಲ್ಲೂ ಅವನು ಪರಿಪೂರ್ಣನಾದವನು ಅಂತ. ಹಾಗೆ ಪರಿಪೂರ್ಣನಾದವನು ಅಂತ ನಾವು ತೋರ್ಸೋಕ್ಕೆ ಒಂದು ಕಥೆಯನ್ನು ಅನುಭವಿಸೋಣ. ಶ್ರೀಕೃಷ್ಣ ಅವನು ಬಾಲ್ಯವನ್ನು ಎಲ್ಲಿ ಕಳ್ದ ನಂದಗೋಕುಲದಲ್ಲಿದ್ದ. ನಂದಗೋಕುಲದಲ್ಲಿ ಅವನಿಗೆ ಸಾವಿರಾರು ಫ್ರೆಂಡ್ಸು. ತನ್ನೇರಾಯಿರಂ ಪಿಳ್ಳೆಗಳಂತ ಪೆರಿಯಾಳ್ವಾರ್ ಹಾಡ್ತಾರೆ. ಹೀಗೆ 1,000 ಅವನು ಫ್ರೆಂಡ್ಸ್ ಜೊತೆ ಶ್ರೀಕೃಷ್ಣ ಕಾಡಿಗೆ ಹೋಗಿ ಕರುಗಳು, ಹಸುಗಳನ್ನೆಲ್ಲ ಮೇಯ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದಂತೆ. ಅವನ ಜೊತೆ ಕೃಷ್ಣನಿಗಿಂತ ಸ್ವಲ್ಪ ದೊಡ್ಡವರೇ ಅವನ ಜೊತೆ ಹೋದವರೆಲ್ಲ. ಆದರೆ ನರ್ಚಲ್ವನ್ ಅಂತ ಅವನಿಗೊಂದು ಫ್ರೆಂಡು. ಅವನು ಯಾವಾಗಲೂ ಕೃಷ್ಣನ ಜೊತೆನೇ ಇರ್ತಾನೆ. ಕೃಷ್ಣನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮತ್ತು ಕೃಷ್ಣನಿಗೆ ಏನಾದರೂ ಸಣ್ಣ ಪುಟ್ಟ ಸೇವೆಗಳು ಮಾಡಿಕೊಂಡು ಅವನು ಕೃಷ್ಣ ಯಾವಾಗಲೂ ಅವನ ಕೈಯನ್ನು ಅವನ ಹೆಗಲ ಮೇಲೆ ಹಾಕ್ಕೊಳ್ತಿರ್ತಾನಂತೆ ಯಾವಾಗಲೂ. ಸೊ ಹೀಗೆ ಕೃಷ್ಣನ ಜೊತೆನೇ ಇದ್ದು ಅವನ ಜೊತೆ ಅವನಿಗೆ ಊಟ ಕೊಡೋದು, ರೆಡಿ ಮಾಡಿಕೊಡೋದು, ಅವನೆಂದರೂ ಕೆಳಗೆ ಬೀಳಿಸಿದ್ರೆ ತೆಕ್ಕೊಡೋದು, ಕೃಷ್ಣನ ಉತ್ತಿರಿಯ ತಾನು ಹಿಡ್ಕೊಳ್ಳೋದು, ಈ ರೀತಿ ಅವನು ಸಹಾಯ ಮಾಡ್ತಿರ್ತಾನೆ. ಅವನು ಯಾವಾಗಲೂ ಕೃಷ್ಣನ ಜೊತೆನೇ ಇದ್ದರೆ ಅವನ ಮನೆಯಲ್ಲಿ ಏನು ಕೆಲಸ ಮಾಡ್ತಿರ್ತಾನೆ? ಮನೆಯಲ್ಲಿ ಏನೂ ಮಾಡ್ತಿರಲ್ಲ ಸರಿಯಾಗಿ. ಇವಾಗ ನರ್ಚಲ್ವನ್ ಮನೆ ಅಂತೂ ತುಂಬ ಸಮೃದ್ಧವಾಗಿರುತ್ತಂತೆ. ಅಲ್ಲಿ ಹಾಲು ಸಮೃದ್ಧಿ, ಬೆಣ್ಣೆ ಸಮೃದ್ಧಿ, ತುಪ್ಪ ಸಮೃದ್ಧಿ ಎಲ್ಲ ಚೆನ್ನಾಗೇ ಇರುತ್ತೆ. ಅದರಲ್ಲಿ ಒಂದು ಎಪಿಸೋಡ್ ಬೇರೆ ಅವನ ಮನೆಯಲ್ಲಿ ನಡೀತಿರುತ್ತೆ. ಏನಂದರೆ ಅವನು ಎಷ್ಟು ಕೃಷ್ಣನ ಮೇಲೆ ಅವನ ಗಮನ ಅಂದರೆ ಮನೆಯಲ್ಲಿ ಕರುನ ಟೈಮಿಗೆ ಸರಿಯಾಗಿ ಹಸುವಿನ ಹಾಲು ಕರು ಕೊಡಬೇಕಲ್ವಾ, ಅದನ್ನು ಅವನು ಸರಿಯಾಗಿ ಮಾಡ್ತಾನೇ ಇರಲ್ಲ. ಹಸುನ ಒಂದು ಕಡೆ ಕಟ್ಟಿಟ್ಬಿಟ್ಟಿರ್ತಾನೆ, ಕರುನ ಬೇರೆ ಕಡೆ ಕಟ್ಟಿರ್ತಾನೆ. ಹೊರಡೋಕ್ಕೆ ಮುಂಚೆ ಹಾಲು ಕೊಟ್ಟಿರಲ್ಲ. ಇವಾಗ ಹಸುಗೆ ಕರು ಹಸಿತಾ ಇದೆ, ಅದಕ್ಕೆ ಹಾಲು ಕೊಡಬೇಕು ಅಂತ ಆಸೆ. ಕರುಗೆ ತುಂಬ ಹಸಿವು, ಅಂಬಾ ಅಂಬಾ ಅಂತ ಕರಿತಾ ಇರುತ್ತೆ. ಸರಿ, ಇವಾಗ ಆ ಹಸುಗೆ ತನ್ನ ಕರುಗೆ ಹಾಲು ಕೊಡಬೇಕು ಅಂತ ಆಸೆಯಿಂದ ತನ್ನ ಮಡಿಲಿಂದ, ತನ್ನ ಕೆಚ್ಚಲಿಂದ ಹಾಗೇ ಹಾಲನ್ನು ಸುರಿಸತ್ತಂತೆ. ಅದು ಸುರಿದು ಬಂದು ಈ ಕರು ತನಗೆ ಬರುತ್ತೆ. ಆ ಕರು ಅದನ್ನು ನೆಕ್ಕಿ ಅದನ್ನು ಆ ಹಾಲನ್ನು ಕುಡಿಯತ್ತೆ. ಹಸುಗೆ ಹೊಟ್ಟೆ ತುಂಬಿಡ್ತು, ಕರುಗೆ ಹೊಟ್ಟೆ ತುಂಬಿಡ್ತು. ಹಸುಗೂ ಇವಾಗ ಸ್ಯಾಟಿಸ್ಫೈ ಆಗೋಯ್ತು ಕರುಗೆ ಹಾಲು ಕೊಟ್ಟೆ ಅಂತ. ಸರಿ, ಅದು ಹಾಲು, ಕೆಸರು, ಆ ಮಣ್ಣೆಲ್ಲ ಸೇರಿ ಕೆಸರಾಗಿಬಿಟ್ಟಿರುತ್ತೆ ಅವ್ರ ಮನೇಲಿ. ಬರೋರು ಹೋಗೋರೆಲ್ಲ ನೋಡ್ತಾರೆ, ಏನಪ್ಪ ಇದು, ನರ್ಚಲ್ವನು ಮನೇಲಿ ಸರಿಯಾಗಿ ಕೆಲಸನೇ ಮಾಡ್ತಾಯಿಲ್ಲ, ಆ ಹಾಲೆಲ್ಲ ಹೀಗೆ ಸುರಿತಾ ಇದೆ, ವೇಸ್ಟ್ ಆಗ್ತಾಯಿದೆ. ಅವನು ಹೋಗಿ ಹಾಲನ್ನು ಕರೆದು ಮಾರ್ಕೆಟಿಗೆ ತೊಗೊಂಡು ಹೋಗಿ ಮಾರ್ಕೆಟಿಂಗು ಮಾಡ್ತಾಯಿಲ್ಲ. ಆದರೆ ಮಾತ್ರ ಅವನು ತುಂಬ ಹ್ಯಾಪಿಯಾಗಿ ಎಲ್ಲ ಸಮೃದ್ಧವಾಗಿದೆಯಲ್ಲ, ಇದು ಹೇಗೆ ಸಾಧ್ಯ ಅಂತ ಆ ಊರಿನಲ್ಲಿ ಒಬ್ಬರು ಆಚಾರ್ಯ ಇರ್ತಾರೆ, ಗರ್ಗಾಚಾರ್ಯರು. ಹೀಗೆ ಏನಾದರೂ ಸಂದೇಹ ಬಂದರೆ, ಏನಾದರೂ ಗೈಡ್ ಮಾಡಬೇಕು ಅಂದರೆ ಎಲ್ಲೋ ಆಚಾರ್ಯರ ಹತ್ರ ಹೋಗ್ತಿರ್ತಾರೆ. ನಾವು ಹಾಗೆ ತಾನೇ ಸಂದೇಹ ಬಂದರೆ ಆಚಾರ್ಯರ ಹತ್ರ ಹೋಗ್ತೀವಲ್ವ. ಹೀಗೆ ಅವರು ಗರ್ಗಾಚಾರ್ಯರ ಹತ್ರ ಹೋಗಿ ಆ ಊರಿನ ಜನ ಕೇಳ್ತಿರ್ತಾರೆ, ಹಳ್ಳಿ ಜನ, ಆಚಾರ್ಯರೇ, ಈ ನರ್ಚಲ್ವನ್ ಏನು ಕೆಲಸ ಮಾಡಲ್ಲ, ಆದರೂ ಅವನೆಲ್ಲ ಸಮೃದ್ಧವಾಗಿ ಅವನ ಹತ್ರ ಹ್ಯಾಪಿಯಾಗಿದ್ದಾನಲ್ಲ, ನೆಮ್ಮದಿಯಾಗಿದ್ದಾನಲ್ಲ, ಅದು ಹೇಗೆ ಅಂತ. ಆಗ ಗರ್ಗಾಚಾರ್ಯರು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ, ಅವನು ಸಮಸ್ತವನ್ನು ಬಿಟ್ಟು ಎಲ್ಲದನ್ನು ಕೃಷ್ಣಾರ್ಪಣಂ ಅಂತ ಕೃಷ್ಣನ ಜೊತೆನೇ ಇದ್ದು ಅವನು ಸೇವೆ ಮಾಡ್ತಿರ್ತಾನೆ. ಹೀಗೆ ಸೇವೆ ಮಾಡಿದವ್ರು ಯಾರಾದರೂ ಗೊತ್ತಾ ಅಂದರೆ ಲಕ್ಷ್ಮಣ. ಶ್ರೀರಾಮನ ಜೊತೆನೇ ಇದ್ದು ಅವನು ಎಷ್ಟು ಸೇವೆ ಮಾಡ್ದ ಅಲ್ವಾ ಲಕ್ಷ್ಮಣ. ಶ್ರೀರಾಮ ಕಾಡು ಹೋದಾಗಲೂ ಒಂದು 14 ವರ್ಷ ಊಟ ಮಾಡಲಿಲ್ಲ, ನಿದ್ದೆ ಮಾಡಲಿಲ್ಲ, ಯಾವಾಗಲೂ ಪಕ್ಕದಲ್ಲಿದ್ದು ರಾಮನಿಗೆ ಎಲ್ಲ ವಿಧವಾದ ಸೀತಾರಾಮರಿಗೆ ಸೇವೆ ಮಾಡ್ತಿದ್ದಲ್ಲ, ಅದೇ ರೀತಿ ಈ ನರ್ಚಲ್ವನು ಯಾವಾಗಲೂ ಕೃಷ್ಣನ ಜೊತೆನೇ ಇದ್ದು ಸೇವೆ ಮಾಡ್ತಿರ್ತಾನೆ. ಆದ್ದರಿಂದ ಅವನಿಗೆ ಎಲ್ಲ ಸಮೃದ್ಧಿನೂ ಕೃಷ್ಣ ಹೇಗೆ ಪರಿಪೂರ್ಣನಾಗಿದ್ದಾನೋ ಅವನನ್ನು ಆಶ್ರಯಿಸಿದವರಿಗೆ, ಅವನನ್ನು ಶರಣಾಗತಿ ಮಾಡಿದವರಿಗೆ ಎಲ್ರಿಗೂ ಅವರು ಪರಿಪೂರ್ಣವಾಗಿರ್ತಾರೆ ನರ್ಚಲ್ವನು. ಆದ್ದರಿಂದ ಅವನು ಸುಖ ಸಮೃದ್ಧಿಯಿಂದಿದ್ದಾನೆ ಅಂತ ಗರ್ಗಾಚಾರ್ಯರು ಹೇಳ್ತಾರೆ.
ಈಗ ನಾವು ಈ ಕಥೆಯಿಂದ ಏನು ತಿಳ್ಕೊಳ್ಬಹುದು ಅಂದರೆ, ನಾವು ಭಗವಂತನ ಹತ್ರ ಅವನ ಜೊತೆನೇ ಇದ್ದು ಅವನ ನಾಮ ಸಂಕೀರ್ತನೆ ಮಾಡ್ತಾ, ಅವನಿಗೆ ಸೇವೆ ಮಾಡ್ತಾ, ಅವನ ಭಕ್ತರಿಗೆ ನಾವು ಸೇವೆ ಮಾಡ್ತಿದ್ರೆ ನಾವು ಈ ಲೋಕಕ್ಕೆ ಬೇಕಾದ ಸುಖ, ಸಮೃದ್ಧಿ, ಸಂತೋಷ, ಐಶ್ವರ್ಯ ಇದೆಲ್ಲ ನಮಗೂ ಎಲ್ಲ ಸಿಗತ್ತೆ. ಅದ್ರ ಜೊತೆ ಜ್ಞಾನ, ಭಕ್ತಿ ಅದರಲ್ಲೂ ನಾವು ಪರಿಪೂರ್ಣತೆಯನ್ನು ಹೊಂದಬಹುದು. ಭಗವಂತ ಹೇಗೆ ಪರಿಪೂರ್ಣನಾಗಿದ್ದಾನೋ ಅದೇ ರೀತಿ ಅವನನ್ನು ಆಶ್ರಯಿಸಿದವರು ತುಂಬ ಪರಿಪೂರ್ಣರಾಗಿರ್ತಾರೆ. ಈಗ ವಿಶ್ವಂ ಅನ್ನೋ ಕಥೆಗೆ ಏನರ್ಥ ನೀವು ನೋಡಿದ್ರಿ. ನಾವು ಪ್ರತಿದಿನವೂ ವಿಶ್ವಾಯ ನಮಃ ಅಂತ ಭಕ್ತಿಯಿಂದ ಪಠಿಸಿದ್ರೆ ನಮಗೂ ಆ ರೀತಿ ಈ ಲೋಕಕ್ಕೆ ಬೇಕಾದ ಸುಖ, ಸಮೃದ್ಧಿ, ನೆಮ್ಮದಿ ಎಲ್ಲ ಸಿಗತ್ತೆ. ಮತ್ತು ಐಶ್ವರ್ಯನೂ ಚೆನ್ನಾಗಿ ಪರಿಪೂರ್ಣವಾಗಿ ಸಿಗತ್ತೆ. ಮತ್ತು ಜ್ಞಾನ, ಭಕ್ತಿ ಅದು ಚೆನ್ನಾಗಿ ಬೆಳೆಯುತ್ತೆ. ಇದು ಆ ಕಥೆ ನಿಮಗಿಷ್ಟ ಆಯಿತಾ? ಸರಿ, ಇನ್ನೊಂದು ನೆಕ್ಸ್ಟು ವಿಶ್ವಃ ಅನ್ನೋ ಕಥೆಗೆ ನೋಡಿದ್ವಿ. ನೆಕ್ಸ್ಟ್ ವಿಶ್ವಂ ವಿಷ್ಣು ಅನ್ನೋ ತಿರುನಾಮಕ್ಕೆ ಒಂದು ಸ್ವಾರಸ್ಯವಾದ ಇನ್ನೊಂದು ಕಥೆ ಇದೆ. ಅದು ಏಲಕ್ಕಿ ಹಾಲಿನ ಕಥೆ. ಏಲಕ್ಕಿ ಹಾಲು ಅಂದರೆ ಇವಾಗ ನಾವು ಹಾಲಿಗೆ ಏಲಕ್ಕಿ ಹಾಕ್ತೀವಿ, ಅದು ಏಲಕ್ಕಿ ಹಾಲು. ಅಂದರೆ ಇಲ್ಲ, ಹಾಲನ್ನು ಕರಿಯುವಾಗಲೇ, ಹಸುವಿನ ಹಾಲನ್ನು ಕರಿಯುವಾಗಲೇ ಏಲಕ್ಕಿ ಹಾಲೇ ನಮಗೆ ಸಿಗುತ್ತಂತೆ. ಅದು ಹೇಗೆ ಅಂತ ನಾವು ವಿಷ್ಣು ಅನ್ನೋ ತಿರುನಾಮಕ್ಕೆ ಅರ್ಥ ಹೇಳುವಾಗ ನೋಡೋಣವಾ? ನಿಮಗಿಷ್ಟ ಆಗಿದ್ದರೆ ನಂಗೆ ತುಂಬ ಸಂತೋಷ ಆಯಿತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮತೆ ರಾಮಾನುಜಾಯ ನಮಃ.